ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತು ಸಂಡೆಯಿಂದ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಆಲ್ರೆಡಿ ಟೈಮ್ ಬಂದು 9 ಗಂಟೆ ಆಗಿದೆ. ಎದ್ದಿದ್ದು ಸ್ವಲ್ಪ ಲೇಟ್, ಇವತ್ತು ಸಂಡೇ ಅಲ್ವಾ, ಹಾಗಾಗಿ ಸ್ವಲ್ಪ ಲೇಟಾಗೆ ಎದ್ದೊಳ್ತೀವಿ. ಲೈಟಾಗಿ ಏನಾದರೂ ತಿಂಡಿ ಮಾಡೋಣ ಅಂತ ಅಂದ್ಕೊಂಡೆ. ನಮ್ಮ ಮನೆಯವರು ಚಿಕನ್ ತೊಗೊಬರ್ತೀನಿ, ಏನಾದರೂ ಬಿರಿಯಾನಿ ಮಾಡು ಅಂತ ಹೇಳಿದ್ರು. ಹಾಗಾಗಿ ಚಿಕನ್ ಬಿರಿಯಾನಿ ಮತ್ತು ರೋಸ್ಟ್ ಮಾಡೋಣ ಅಂತ ಅಂದ್ಬಿಟ್ಟು ರೆಡಿ ಮಾಡ್ಕೋತಾ ಇದ್ದೆ. ಈಗ ಒಂದು ಕಡಾಯಿ ಬಿಸಿ ಮಾಡೋದಕ್ಕೆ ಇಟ್ಕೊಂಡಿದ್ದೀನಿ. ಈಗ ಸ್ವಲ್ಪ ಆಯಿಲ್ ಹಾಕೋತಾ ಇದ್ದೀನಿ. ಬಿಸಿ ಆಗಿದೆ ಆಯಿಲು. ಇವಾಗ ನಾನು ಹಸಿಮೆಣ್ಸಿನ್ಕಾಯಿ ಹಾಕೋತಾ ಇದ್ದೀನಿ. ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿಮೆಣ್ಸಿನ್ಕಾಯಿ ಹಾಕೋತಾ ಇದ್ದೀನಿ. ನಮ್ಮ ಮನೇಲಿ ಸ್ವಲ್ಪ ಖಾರ ಜಾಸ್ತಿ ತಿಂತೀವಿ, ಆದ್ದರಿಂದ ಸ್ವಲ್ಪ ಜಾಸ್ತಿನೇ ಹಾಕೋತಾ ಇದ್ದೀನಿ. ಅರ್ಧ ಈರುಳ್ಳಿ ಹಾಕೋತಾ ಇದ್ದೀನಿ. 2 ಗೆಡ್ಡೆ ಬೆಳ್ಳುಳ್ಳಿ, ಸ್ವಲ್ಪ ಶುಂಠಿ, ಹಾಗೆ ಇಲ್ಲಿ ಸ್ಪೈಸಸ್ ತೊಗೊಂಡಿದ್ದೀನಿ. ಎಲೆ, ಸ್ಟಾರು, ಮರಾಠಿ ಮೊಗ್ಗು, ಚಕ್ಕೆ, ಲವಂಗ, ಜಾಪತ್ರೆ, ಕಲ್ಲುವ್ವ, ಸೋಂಪು, ಇದಿಷ್ಟು ಕೂಡ ಹಾಕೋತಾ ಇದ್ದೀನಿ. ಇದು ಕಲರ್ ಚೇಂಜ್ ಆಗೋವರೆಗೂ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಚೆನ್ನಾಗಿ. ಈಗ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಪುದೀನ ಸೊಪ್ಪು ಹಾಕ್ಕೊಂಡಿದ್ದೀನಿ. ಇದು ತಣ್ಣಗಾದ್ಮೇಲೆ ನಾನು ರುಬ್ಕೊಬರ್ತೀನಿ. ಒಂದು ಕುಕ್ಕರ್ ಇಟ್ಕೊಂಡಿದ್ದೀನಿ. ಈಗ ಸ್ವಲ್ಪ ಆಯಿಲ್ ಹಾಕೋತಾ ಇದ್ದೀನಿ. 1 ಸ್ಪೂನಷ್ಟು ತುಪ್ಪ ಹಾಕೋತಾ ಇದ್ದೀನಿ. ಹಾಗೆ ಸ್ವಲ್ಪ ಆಯಿಲ್ ಕಮ್ಮಿ ಅಂತ ಅನ್ನಿಸ್ತು ನನಗೆ, ಹಾಗಾಗಿ ಇನ್ನೊಂದು ಸ್ವಲ್ಪ ಹಾಕೋತಾ ಇದ್ದೀನಿ. ಆವಾಗ ರುಬ್ಬೋದಕ್ಕೆ ಏನೇನು ಹಾಕಿದೆ ಅದೇ ಸೇಮು ಎಲ್ಲ ಹಾಕ್ಕೊತಾ ಇದ್ದೀನಿ ಒಗ್ಗರಣೆಗೂ ಕೂಡ. ಸ್ಟಾರು, ಎಲೆ, ಮರಾಠಿ ಮೊಗ್ಗು, ಜಾಪತ್ರೆ, ಕಲ್ಲುವ್ವ, ಚಕ್ಕೆ, ಲವಂಗ, ಸೋಂಪು ಮತ್ತು ಕಸ್ತೂರಿ ಮೇಥಿ, ಇದಿಷ್ಟು ಕೂಡ ಒಗ್ಗರಣೆಗೆ ಹಾಕೋತಾ ಇದ್ದೀನಿ ನಾನು. ಆ್ಯಕ್ಚುಲಿ ನಾನು ಮಸಾಲೆ ಎಲ್ಲ ಸ್ವಲ್ಪನೇ ಹಾಕ್ಕೊಂಡಿರೋದು. ರುಬ್ಬೋದಕ್ಕೂ ಅಷ್ಟೇ, ಒಗ್ಗರಣೆಗೂ ಅಷ್ಟೇ. ಮಸಾಲೆ ನಾವು ಜಾಸ್ತಿ ಇಷ್ಟಪಡಲ್ಲ. ಈಗ ಮೆಂತ್ಯ ಸೊಪ್ಪು ಹಾಕೋತಾ ಇದ್ದೀನಿ. ಸ್ವಲ್ಪ ಫ್ರೈ ಆಗಲಿ ಇದು. ಇವಾಗ 2 ಗೆಡ್ಡೆ ಈರುಳ್ಳಿ ಹಾಕೋತಾ ಇದ್ದೀನಿ. ಇದು ಸ್ವಲ್ಪ ಬ್ರೌನಿಷ್ ಕಲರ್ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಈಗ ಮುಚ್ಚಿಟ್ಬಿಡ್ತೀನಿ ಬ್ರೌನಿಷ್ ಆಗೋವರೆಗೂ. ನೋಡ್ತಾ ಇರ್ಬೋದು, ಆಗಿದೆ ಬ್ರೌನ್ ಕಲರು. ಆಗಲೇ ಮಸಾಲೆ ಏನು ಫ್ರೈ ಮಾಡಿಕೊಂಡು ರುಬ್ಬಿದ್ದೆ, ಆ ಮಸಾಲೆನ ಮತ್ತೆ ಹಾಕೋತಾ ಇದ್ದೀನಿ ಇದಕ್ಕೆ. ಇದು ಅಷ್ಟೇ ಒಂದು 2-3 ನಿಮಿಷ ಹಾಗೆ ಫ್ರೈ ಮಾಡ್ಕೊಳ್ಳೋಣ, ಎಣ್ಣೆ ಬಿಡೋವರೆಗೂ. ಈಗ ಎಣ್ಣೆ ಬಿಟ್ಕೊಂಡಿದೆ. ಇವಾಗ ನಾನು ಚಿಕನ್ ಹಾಕೋತಾ ಇದ್ದೀನಿ. ಆಲ್ರೆಡಿ ಚಿಕನ್ಗೆ ಮೊಸರು, ಗರಂ ಮಸಾಲ, ನಿಂಬೆಹಣ್ಣು, ಉಪ್ಪು ಇದಿಷ್ಟು ಕೂಡ ಮ್ಯಾರಿನೇಟ್ ಮಾಡಿ ಫ್ರಿಜ್ಜಲ್ಲಿ ಇಟ್ಟಿದ್ದೆ ನಾನು 1 ಅವರು, ಸಾಫ್ಟ್ ಆಗುತ್ತೆ ಅಂತ ಹೇಳಿಬಿಟ್ಟು. ಇವಾಗ ಅದನ್ನು ಕೂಡ ಹಾಕೋತಾ ಇದ್ದೀನಿ. ನೀವು ಎಷ್ಟೊತ್ತು ನೆನೆಸ್ತೀರಾ ಅಷ್ಟು ಕೂಡ ಚೆನ್ನಾಗಿರುತ್ತೆ, ಸಾಫ್ಟಾಗಿ ಚಿಕನ್ನು ಜ್ಯೂಸಿಯಾಗಿರುತ್ತೆ. ಇವಾಗ ಅರಶಿನ,
ಸ್ವಲ್ಪ ಧನಿಯಾ ಪೌಡರ್ ಹಾಕೋತಾ ಇದ್ದೀನಿ. ಹಾಗೆ ಟೊಮೊಟೊ ಒಂದೇ ಒಂದು ತೊಗೊಂಡಿದ್ದೀನಿ, ದಪ್ಪದ ಟೊಮೊಟೊ. ಇದಿಷ್ಟು ಮಿಕ್ಸ್ ಮಾಡಿಕೊಂಡು ಒಂದು 10 ನಿಮಿಷ ಸಿಮ್ಮಲ್ಲಿ ಹಾಗೆ ಬಿಟ್ಬಿಡೋಣ. ಯಾಕಂದರೆ ಆ ಮಸಾಲೆ ಮತ್ತು ಚಿಕನು ಎಲ್ಲ ನೀಟಾಗಿ ಒಂದಕ್ಕೊಂದು ಹೊಂದ್ಕೊಳ್ಳಿ. ಈಗ 10 ನಿಮಿಷ ಆಗಿದೆ. ಈ ಲೋಟದಲ್ಲಿ ನಾನು 1.5 ಲೋಟದಷ್ಟು ಅಕ್ಕಿ ತೊಗೊಂಡಿದ್ದೆ. ಸ್ವಲ್ಪ ಕಾಯಿ ಹಾಲು ಕೂಡ ತೊಗೊಂಡಿದ್ದೀನಿ, ಅರ್ಧ ಲೋಟದಷ್ಟು. ನಾನು ಅದರಲ್ಲಿ 3 ಗ್ಲಾಸಷ್ಟು ನಾನು ನೀರು ಹಾಕೋತಾ ಇದ್ದೀನಿ. 1.5 ಗ್ಲಾಸ್ ಅಕ್ಕಿ ತೊಗೊಂಡಿದ್ದೆ, ಹಾಗಾಗಿ 3 ಗ್ಲಾಸಷ್ಟು ನಾನು ನೀರು ಹಾಕ್ಕೊಂಡಿದ್ದೀನಿ. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ. ಒಂದು ಕುದಿ ಬರೋವರೆಗೂ ಮುಚ್ಚಿಟ್ಬಿಡೋಣ. ಕುದಿ ಬಂದಿದೆ. ಇವಾಗ ಅಕ್ಕಿ ಹಾಕೊಳ್ಳೋಣ. ನೀವು ಮನೆಯಲ್ಲಿ ಯಾವ ರೈಸು ಉಪಯೋಗಿಸ್ತೀರೋ ಅದನ್ನೇ ಹಾಕೋಬೋದು, ಏನೂ ಆಗಲ್ಲ. ಈಗ ಒಂದೊಳ್ಳೆ ಮಿಕ್ಸ್ ಕೊಡೋಣ. ಈಗ 2 ವಿಸಲ್ ಬರ್ಸ್ಕೊತೀನಿ ನಾನು. ಈಗ 2 ವಿಸಲ್ ಬಂದಿದೆ, ಆಲ್ರೆಡಿ ಆಗಿದೆ, ನೋಡ್ತಾ ಇರ್ಬೋದು. ನೋಡಿ ಆಗಿದೆ. ನಿಮಗೆ ಈ ರೆಸಿಪಿ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.